ಹಲೋ ಫ್ರೆಂಡ್ಸ್, ಇವತ್ತು ನಾನೊಂದು ದಿಢೀರ್ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವು ಕೂಡ ಮನೇಲಿ ಮಾಡ್ಕೋಬೋದು. ಈಗ ಅರ್ಜೆಂಟ್ ಇರುತ್ತೆ ಅನ್ನಿ ನಿಮಗೆಲ್ಲರಿಗೂ, ಸಡನ್ನಾಗಿ ಉಪ್ಪಿನಕಾಯಿ ಮನೇಲಿ ಖಾಲಿಯಾಗಿರುತ್ತೆ, ಎಮರ್ಜೆನ್ಸಿ ಯಾರಾದರೂ ಬಂದಿರ್ತಾರಲ್ಲ, ದಿಢೀರ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತೋತಾಪುರಿ ಮ್ಯಾಂಗೋ ಇದರಲ್ಲಿ ತುಂಬ ಟೇಸ್ಟಿ ಆಗುತ್ತೆ. ಆ್ಯಕ್ಚುಲಿ ಕ್ಲೀನಾಗೆ ವಾಶ್ ಮಾಡಿದ್ದೀನಿ ನಾನು. ವಾಶ್ ಮಾಡಿದ್ಮೇಲೆ ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬೇಕು ಇದನ್ನು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ಬನ್ನಿ ನೋಡೋಣ. ಒಂದು ಸ್ವಲ್ಪ ಹಳದಿ ತೊಗೊಂಡಿದ್ದೀನಿ, ಅರಿಶಿನ ಪೌಡರು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು. ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಂತೆ, ಇಂಗು ಬೇಕಾದ್ರೆ ಆಪ್ಷನಲ್ ಇದು ಇಂಗು. ಆಮೇಲೆ ಸ್ವಲ್ಪ ಟೇಸ್ಟಿಗೆ ಶುಗರು, ಆಯಿಲ್ ಸ್ಟೋರ್ ಮಾಡ್ಲಿಕ್ಕೆ ಒಂದು ಬಾಟಲ್. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಕೆಲವರು ಆ್ಯಕ್ಚುಲಿ ಹಸಿದು ಮಾಡ್ತಾರಲ್ಲ, ಇದು ಸ್ವಲ್ಪ ನಾನು ಬಾಯ್ಲ್ ಮಾಡ್ಕೊಳ್ತೀನಿ. ಹೇಗೆ ಬಾಯ್ಲ್ ಮಾಡ್ಕೊಳ್ಳೋದು ಅಂದರೆ ವಾಟ್ರಲ್ಲೆಲ್ಲ ಬಾಯ್ಲ್ ಮಾಡ್ಕೋಬಾರ್ದು, ಇದು ಹಾಗೆ ಸ್ಟೀಮ್ ಮಾಡೋವಂಥದ್ದು. ಬನ್ನಿ ನೋಡೋಣ ಬೇಕು ಹೇಗೆ ಅಂತ ನಾನು ಹೇಳ್ತೀನಿ. ಸ್ಟೀಮ್ ಮಾಡ್ಕೊಳ್ಳೋದು ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ಟೀಮರ್ ಇದು ಬಿಸಿ ಆಗಲಿ ಸ್ವಲ್ಪ, ಅಷ್ಟರೊಳಗೆ ಮ್ಯಾಂಗೋ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಚೆನ್ನಾಗಿ ವಾಶ್ ಆಗಿದೆ, ಕ್ಲೀನಾಗಿ ಒರೆಸ್ಕೊಬಿಡಿ ವಾಶ್ ಆಗಿದೆ. ಇದೀಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ದಪ್ಪ ಪೀಸಸ್ ಬೇಕು ಆ ರೀತಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ಇವಾಗ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ. ನನಗೆ ಎಷ್ಟು ಬೇಕು ಅಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಆಗಿರಲಿ. ಈಗ ಮೀಡಿಯಮ್ ಸೈಜಲ್ಲಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕೋ, ಮೀಡಿಯಮ್ ಪೀಸಸ್ ಬೇಕೋ ನಿಮ್ಮ ಇಷ್ಟ. ಬನ್ನಿ ಇದನ್ನು ಈಗ ಸ್ಟೀಮ್ ಮಾಡ್ಕೊಳ್ಳಿ. ಜಾಸ್ತಿ ಸ್ಟೀಮ್ ಏನು ಬೇಡ, ಓನ್ಲಿ 2 ಮಿನಿಟ್ಸ್ ಸ್ಟೀಮ್ ಮಾಡ್ಕೋಬೇಕು ಅಷ್ಟೇ. ತುಂಬ ಬಾಯ್ಲ್ ಆಗೋದು ಬೇಡ, ಸ್ವಲ್ಪ ಗಟ್ಟಿನೇ ಇರಲಿ. ಓಕೆ, ಮಿನಿಟ್ಸ್ ಆಗಿದೆ, ಸಾಕು. ಆಫ್ ಮಾಡ್ತಾ ಇದ್ದೀನಿ ಸ್ಟವ್ನ. ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸಾಕು, ಜಾಸ್ತಿ ಏನು ಬೇಯೋದೇ ಬೇಡ, ಸ್ಮೂತ್ ಆಗಿದೆ, ಸಾಕು. ಇಷ್ಟ ಆದರೆ ಸಾಕು. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಇದು ಸ್ವಲ್ಪ ಒಗ್ಗರಣೆ ಮಾಡೋಣ. ಈಗ ಚೆನ್ನಾಗಿ ಬಾಯ್ಲ್ ಆಗಲಿ, ಆಯಿಲು ಚೆನ್ನಾಗಿ ಬಾಯ್ಲ್ ಆಗಬೇಕು. ಎಣ್ಣೆ ಬಿಸಿ ಆಗಿದೆ, ಇವಾಗ ಹಾಕೋಣ ಒಗ್ಗರಣೆಗೆ. ಸಾಸಿವೆ ಹಾಕ್ತಾ ಇದ್ದೀನಿ, ನೋಡಿ ಚಿಟಪಟ ಅಂತ ಇದೆ. ನೆಕ್ಸ್ಟ್ ಜೀರಿಗೆ ಮತ್ತು ಮೆಂತ್ಯ ಹಾಕೊಳ್ಳೋಣ. ಚಿಕ್ಕುರಿಲೆ ಬಾಯ್ಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಆಫ್ ಮಾಡ್ತಾ ಇದ್ದೀನಿ ಸ್ಟವ್, ಸಾಕು. ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿದ್ದೆ, ಅದನ್ನೀಗ ಮಿಕ್ಸಪ್ ಮಾಡೋಣ. ಸ್ವಲ್ಪ ಎಣ್ಣೆ ಬೆಚ್ಚಗಿರುವಾಗಲೇ ಹಿಂಗೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದವ್ರು ಹಾಕೋಬೋದು. ನನಗೆ ಸ್ವಲ್ಪ ಇಷ್ಟ ಹಿಂಗೆ ಹಾಕ್ಕೊಳ್ಳೋದು, ಹಾಕ್ತಾ ಇದ್ದೀನಿ. ಹಳದಿ ಪೌಡ್ರ್ ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಚ್ಚ ಖಾರದ ಪೌಡ್ರು, ಎಷ್ಟು ನಿಮಗೆ ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ. ತೀರಾ ಜಾಸ್ತಿ ಖಾರ ಬೇಕಾದವ್ರು ಖಾರ ಹಾಕೋಬೋದು, ಮೀಡಿಯಮ್ ಬೇಕಾದವ್ರು ಮೀಡಿಯಮ್ ಹಾಕೋಬೋದು. ಈಗ ನೋಡಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ವಲ್ಪ ಹುಳಿ ಇರುತ್ತಲ್ಲ ಮ್ಯಾಂಗೋ ನೋಡಿ ಹಾಕ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕಿದ್ದೀನಿ ಅಷ್ಟು ದೊಡ್ಡ ಮ್ಯಾಂಗೋಗೆ. ಇದನ್ನು ಚೂರು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ ಇದೆಲ್ಲ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಎಷ್ಟು ಬೇಕಷ್ಟು ಹಾಕೊಳ್ಳಿ, ಚೂರು ಸಾಕು, ಇಷ್ಟ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಎಲ್ಲ ಆಯಿತು ನೋಡಿ. ಎಷ್ಟು ಬೇಗ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ. ಓಕೆ, ನಾನೊಂದು ಬಾಟಲಿಗೆ ಡಂಪ್ ಮಾಡಿದ್ದೀನಿ. ಇದು 1/2 ಅವರ್ ಬಿಟ್ಟು ಅಥವಾ ಈಗಲೇನು ಕೂಡ ತಿನ್ಬೋದು. ಇದನ್ನ ಮಗಳಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ. ಒಂದು ಮಗಳೇ, ಹೇಗಿದೆ ಮಗಳೇ? ಸೂಪರ್ ಮಮ್ಮಿ. ಥ್ಯಾಂಕ್ ಯು. ಆಯ್ತಲ್ಲ, ಎಲ್ಲ ನೋಡ್ಕೊಂಡ್ರಲ್ಲ. ನೀವು ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಿದೆ ಅಂತ ಹೇಳಿ. ಎಲ್ಲರೂ ನನಗೆ ಲೈಕ್
ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.